ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವಿತೌಟ್ ಕಾರ್ಡ್ ಅಂದರೆ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡ್ದಿರಾ ನಾವು ಕ್ಲಾತಲ್ಲೇ ಯಾವ ರೀತಿ ನಾವು ನೆಕ್ಗೆ ಪೈಪಿಂಗನ್ನು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೋಡಿ, ನೀವೇ ನೋಡ್ತಿದ್ರಲ್ಲ ಎಷ್ಟು ಸಣ್ಣದಾಗಿ ನಾವು ಪೈಪಿಂಗ್ನ ಮಾಡ್ಕೋಬೋದು ಥ್ರೆಡನ್ನು ಬಳಸದೆ ಅಂತ. ನೋಡಿ, ಬ್ಲೌಸ್ಗೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎಲ್ಲ ರೆಡಿ ಮಾಡಿಕೊಂಡು ನಾನು ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನೆಲ್ಲ ನಾವು ಹಾಕ್ಕೊಂಡಿದ ನಂತರ ನಾವು ಪೈಪಿಂಗನ್ನು ಮಾಡಬೇಕಾಗುತ್ತೆ. ನಾನಿಲ್ಲಿ ಸೇಮ್ ಕಲರಲ್ಲೇ ಪೈಪಿಂಗನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನೋಡಿ, ನನಗೆ ಸ್ವಲ್ಪ ಮೈನ್ ಫ್ಯಾಬ್ರಿಕಲ್ಲಿ ಈ ರೀತಿ ಕ್ಲಾತ್ ಮಿಕ್ಕಿತ್ತು, ಆ ಕ್ಲಾತನ್ನು ತೊಗೊಂಡಿದ್ದೀನಿ. ಈಗ ಈ ಕ್ಲಾತಲ್ಲಿ ಈಗ ನಾವು ಕ್ರಾಸ್ ಪೀಸಸ್ನ ಕಟ್ ಮಾಡ್ಕೋಬೇಕು. ನಾವು ಪೈಪಿಂಗ್ ಮಾಡಬೇಕಾದ್ರೆ ನೆಕ್ಗೆ ಪೈಪಿಂಗ್ ಮಾಡಬೇಕಾದ್ರೆ ನಮಗೆ ಕ್ರಾಸ್ ಪೀಸ್ಗಳು ಅನ್ನೋದು ಬೇಕಾಗುತ್ತೆ. ನೋಡಿ, ಸ್ಕೇಲ್ ಅನ್ನೋದು ನನಗೆ 1 ಇಂಚ್ ಇದೆ. ನಾನು ಕರೆಕ್ಟಾಗಿ ಕ್ರಾಸ್ ಪೀಸಸ್ನ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ನೆಕ್ಗೆ ಎಷ್ಟು ಪೀಸಸ್ ಬೇಕಾಗುತ್ತೋ ಅಷ್ಟು ನಾವು ಈ ರೀತಿ ಮೈನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. 1 ಇಂಚ್ ಇದ್ದರೆ ಸಾಕಾಗುತ್ತೆ ನಿಮಗೆ. ನಾನಿಲ್ಲಿ 1 ಇಂಚು ಮಾತ್ರ ನಾನು ಈ ನೆಕ್ಗೆ ಪೈಪಿಂಗನ್ನು ಮಾಡೋದು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಿದ ನಂತರ ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ನಾವು ನೆಕ್ಗೆ ಪೈಪಿಂಗ್ ಮಾಡಬೇಕಾದ್ರೆ ಕ್ರಾಸ್ ಪೀಸಸ್ನ ಕಟ್ ಮಾಡ್ಕೊಂಡಾಗ ಮಾತ್ರ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಎಲ್ಲ ಪೀಸಸ್ನು ಕಟ್ ಮಾಡ್ಕೊಂಡಿದ ನಂತರ ನಾವು ಇವನ್ನ ಕ್ರಾಸಾಗಿ ಜಾಯಿನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕ್ರಾಸಾಗಿ ಒಂದಕ್ಕೊಂದು ಈ ರೀತಿ ಕ್ರಾಸಾಗಿ ಪ್ಲೇಸ್ ಮಾಡಿಕೊಂಡೆ ನಾವು ಈ ಪೀಸಸ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಲೈಕ್ ಎಕ್ಸ್ ಶೇಪಲ್ಲಿ ನಾವು ಇದನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಕ್ರಾಸಾಗಿ ಈ ಪೀಸಸ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಜಾಯಿನ್ ಮಾಡ್ಕೊಂಡಿದ ನಂತರ ನಮ್ಗೆ ಆ ಖರ್ಚು ಅನ್ನೋದು ಏನಿರುತ್ತೋ ಅದೊಂದು 1/4 ಇಂಚು ಖರ್ಚನ್ನು ಇಟ್ಕೊಂಡು ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೊಬಿಡ್ಬೇಕು. ನೋಡಿ, ನಾವೇನು ಕ್ರಾಸ್ ಪೀಸಸ್ನ ಜಾಯಿನ್ ಮಾಡಿರ್ತೀವಲ್ಲ ಆ ಜಾಯಿಂಟ್ಸ್ ಹತ್ರ ಖರ್ಚು ಅನ್ನೋದು ನೋಡಿ ನಮಗೆ ಒಂದು 1/4 ಇಂಚ್ ಇಟ್ಕೊಂಡು ಎಕ್ಸಸ್ ಇರೋದನ್ನೆಲ್ಲ ಈ ರೀತಿ ಟ್ರಿಮ್ ಮಾಡ್ಕೊಬಿಡ್ಬೇಕು. ನೋಡಿ, ಈಗ ಒಂದು ಸೈಡು ನಾವು ಒಂದು 1/4 ಇಂಚು ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ನಾವು ಪೈಪಿಂಗ್ ಕ್ಲಾತ್ ತೊಗೊಂಡಿರೋದೇ 1 ಇಂಚು, ಅದರಲ್ಲಿ ಈಗ ಒಂದು ಸೈಡ್ ನಾವು ಒಂದು 1/4 ಇಂಚಿಗೆ ಈ ರೀತಿ ಫೋಲ್ಡಿಂಗನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಿಮ್ಗೆ ಎಲ್ಲೆಲ್ಲಿ ನೋಡಿ ಈ ರೀತಿ ಕ್ರಾಸ್ ಪೀಸನ್ನು ಜಾಯಿನ್ ಮಾಡಿದ್ದೀವೋ ಅಲ್ಲಿ ಈ ರೀತಿ ಓಪನ್ ಮಾಡ್ಕೋಬೇಕು. ಒಂದು ಪೀಸು ಒಂದು ಸೈಡ್ಗೆ, ಇನ್ನೊಂದು ಪೀಸು ಇನ್ನೊಂದು ಸೈಡ್ಗೆ ಇರೋ ಥರ ಈ ರೀತಿ ಓಪನ್ ಮಾಡಿಕೊಂಡು ಅಲ್ಲಿ ಒಂದು ನೈಲಿಂದ ಈ ರೀತಿ ರಬ್ ಮಾಡಿಕೊಂಡಾಗ ನಿಮಗೆ ಅಲ್ಲಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಪೈಪಿಂಗನ್ನು ಆ ಕ್ರಾಸ್ ಪೀಸಸ್ ಏನು ಜಾಯಿನ್ ಮಾಡ್ತೀವೋ ಅಲ್ಲಿ ಕೂಡ ನಿಮಗೆ ಸಣ್ಣದಾಗಿ ಪೈಪಿಂಗನ್ನು ಸ್ಟಿಚ್ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ. ನೋಡಿ, ಈಗ ಪೂರ್ತಿ ಒಂದು ಸೈಡ್ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನಿಮ್ಗೇನಾದರೂ ದಾರಗಳು ಆ ಥರ ಏನಾದರೂ ಈ ರೀತಿ ಬಂದುಬಿಟ್ರೆ ನೀಟಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ನೆಕ್ಗೆ ಯಾವ ರೀತಿ ನಾವು ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ನಾವು ಒಂದು ಸೈಡು ಒಂದು 1/4 ಇಂಚ್ ಆಗುವಷ್ಟು ಕ್ಲಾತನ್ನು ಫೋಲ್ಡ್ ಮಾಡಿದ್ದೀವಲ್ಲ ಆ ಫೋಲ್ಡಿಂಗ್ ಅನ್ನೋದು ನೋಡಿ ಮೇಲೆಗಡೆಗೆ ಇರಬೇಕು. ನೋಡಿ, ಈ ರೀತಿ ಮೇಲೆಗಡೆಗೆ ಇರೋ ಥರ ಪ್ಲೇಸ್ ಮಾಡಿಕೊಂಡು ನೆಕ್ ಸುತ್ತೂರ್ನ 1/4 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನಾವು ಈಗ ಈ ನೆಕ್ ಪಟ್ಟಿನ ನೆಕ್ಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನಿಲ್ಲಿ ಸೇಮ್ ಕಲರ್ ಕ್ಲಾತಲ್ಲೇ ನೆಕ್ ಪೈಪಿಂಗನ್ನ ಸ್ಟಿಚ್ ಮಾಡ್ತಿರೋದ್ರಿಂದ ನಿಮ್ಗೆ ಇಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ ವಿಡಿಯೋದಲ್ಲಿ. ಇನ್ನೊಂದು ಸಲ ಯಾವಾಗಲಾದರೂ ನಾನು ಆಪೋಸಿಟ್ ಕಲರಲ್ಲಿ ನೆಕ್ ಪೈಪಿಂಗ್ನ ವಿತೌಟ್ ಥ್ರೆಡನ್ನು ಬಳಸದೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ನೆಕ್ ಸುತ್ತೂನ ನಾವು 1/4 ಇಂಚ್ ಮಾರ್ಜಿನ್ ಇರೋ ಥರ ನಾವು ಈ ನೆಕ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಆ ಟರ್ನಿಂಗ್ಸ್ ಹತ್ರ ಅಂದರೆ ನಮ್ಗೆ ಆ ರೌಂಡ್ ಶೇಪ್ಸ್ ಏನಿರ್ತೋ ಅಲ್ಲಿ ಬಂದಾಗ ನಾನು ಹಿಂದೆಗಡೆ ನೋಡಿ ಒಂದು ಕೈನ ಈ ರೀತಿ ಮೂವ್ ಮಾಡಿಕೊಂಡು ಆ ಕ್ಲಾತನ್ನು ಕೂಡ ನಾವು ಈ ರೀತಿ ಕ್ರಾಸಾಗಿ ಈ ರೀತಿ ಕ್ರಾಸಾಗಿ ಎಳಿಬೇಕು. ಆಗಲೇ ನಿಮಗೆ ಆ ರೌಂಡಿಂಗ್ಸ್ ಹತ್ರ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಿಮಗೆ ಫ್ರಂಟು ಮತ್ತು ಬ್ಯಾಕು ಎಲ್ಲೆಲ್ಲಿ ನಮಗೆ ಆ ರೌಂಡ್ ಶೇಪ್ಸ್ ಅನ್ನೋ ಬರುತ್ತೋ ಅಲ್ಲಿ ನೀವು ನಿಮ್ಮ ಹ್ಯಾಂಡನ್ನು ಬಳಸ್ಕೊಂಡು ನೋಡಿ ಈ ರೀತಿ ಹಿಂದೆಗಳು ಒಂದು ಹ್ಯಾಂಡನ್ನು ಬಳಸ್ಕೊಂಡು ಈ ರೀತಿ ಕ್ರಾಸಾಗಿ ಕ್ಲಾತನ್ನು ತಿರುಗಿಸ್ಕೋಬೇಕು ಆ ರೌಂಡಿಂಗ್ಸ್ ಹತ್ರ.
ಈ ಟಿಪ್ಪನ್ನ ನೀವು ಕೂಡ ಫಾಲೋ ಮಾಡಿ ನೋಡಿ. ನಿಮಗೆ ಪೈಪಿಂಗ್ ಅದು ಸ್ಟಿಚ್ ಮಾಡಿದ ನಂತರ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ ನೀವೇ ಹೇಳ್ತೀರಾ. ಆಮೇಲೆ ನೋಡಿ, ಎಲ್ಲೇನಾದರೂ ದಾರಗಳಿದ್ದರೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಬೇಡಿ. ಆನಂತರ ನಾವೇನು ಈ ಕ್ರಾಸ್ ಪಟ್ಟಿನ ರೆಡಿ ಮಾಡ್ಕೊಂಡು ಸ್ಟಿಚ್ ಮಾಡಿದ್ವಿ ಆ ಪಟ್ಟಿನ ಕಟ್ ಮಾಡಬೇಡಿ. ಈ ರೌಂಡಿಂಗ್ಸ್ ಹತ್ರ ನಮಗೆ ಬ್ಲೌಸ್ ಪೀಸದು ಏನು ಫ್ಯಾಬ್ರಿಕ್ ಇರುತ್ತೆ, ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ಕು, ಅದನ್ನು ಮಾತ್ರ ಇಲ್ಲಿ ಆ ರೌಂಡಿಂಗ್ಸ್ ಹತ್ರ ಇಲ್ಲಿ ನಾವು ಟಕ್ಸನ್ನು ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಆ ಲೈನಿಂಗ್ ಏನು ನಾವು ಕ್ರಾಸ್ ಪೀಸಸ್ನ ತೊಗೊಂಡು ನೆಕ್ ಪಟ್ಟಿನ ಸ್ಟಿಚ್ ಮಾಡಿದ್ವಿ ಆ ಪಟ್ಟಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಉಕ್ಸ್ ಪಟ್ಟಿ ಸೈಡು ನೋಡಿ ಒಂದು ಈ ರೀತಿ 1/4 ಇಂಚಿಗಿಂತ ಇನ್ನು ಸ್ವಲ್ಪ ಜಾಸ್ತಿಯಷ್ಟು ಮಾರ್ಜಿನನ್ನು ಇಟ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಇದನ್ನು ಫೋಲ್ಡು ಮಾಡಿಕೊಂಡು ಈಗ ನಾವು ಆ ಫೋಲ್ಡಿಂಗ್ ಪಕ್ಕದಲ್ಲಿ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ನೋಡಿ, ಸ್ಟಾರ್ಟಿಂಗ್ ರಫ್ ಮಾಡ್ಕೊಳ್ಳಿ, ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಆನಂತರ ಫೋಲ್ಡಿಂಗ್ ಅನ್ನೋದು ನೀಟಾಗಿ ಸಣ್ಣದಾಗಿ ಈ ರೀತಿ ಫೋಲ್ಡು ಮಾಡಿಕೊಂಡು ಆ ಫೋಲ್ಡಿಂಗ್ ಪಕ್ಕದಲ್ಲೇ ಈಗ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಸೇಮ್ ಕಲರಲ್ಲಿ ನಾವು ಮಾಡ್ತಿರೋದ್ರಿಂದ ನಿಮಗೆ ಸರಿಯಾಗಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ. ನೋಡಿ ಯಾವ ರೀತಿ ನಾವು ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ನಾವು ಯಾವುದೇ ಥ್ರೆಡ್ ಪೈಪಿಂಗ್ನ ಬಳಸದೆ ಸೇಮ್ ಥ್ರೆಡ್ ಪೈಪಿಂಗ್ ಯಾವ ರೀತಿ ಸಣ್ಣದಾಗಿ ಬರುತ್ತೋ ಅದೇ ರೀತಿಯೇ ನಾವು ಕ್ಲಾತಿಂದ ಕೂಡ ನಾವು ಈ ರೀತಿ ಪೈಪಿಂಗನ್ನು ಸ್ಟಿಚ್ ಮಾಡ್ಕೋಬೋದು ನೆಕ್ಗೆ. ನೋಡಿ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ನಾವೇನು ಫೋಲ್ಡ್ ಮಾಡ್ಕೊಂಡಿರ್ತೀವೋ ಆ ಫೋಲ್ಡಿಂಗ್ ಪಕ್ಕದಲ್ಲಿ ನಾವು ಸ್ಟಿಚ್ ಬರೋ ಥರ ನೋಡ್ಕೋಬೇಕು. ನೋಡಿ, ಈ ಕಾರ್ನರ್ಸ್ ಹತ್ರ ನಾವು ಪೈಪಿಂಗ್ನ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಆದಷ್ಟು ಇನ್ನೊಂದು ಹ್ಯಾಂಡಿಂದ ನೀವು ಕ್ಲಾತನ್ನು ಸ್ವಲ್ಪ ಕ್ರಾಸಾಗಿ ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿ. ಆಗ ನಿಮಗೆ ಪೈಪಿಂಗ್ ಅನ್ನೋದು ಅಲ್ಲಿ ಆ ರೌಂಡಿಂಗ್ಸ್ ಹತ್ರ ಮೇಲೆಗಡೆಗೆ ಎತ್ಕೊಂಡಂಗೆ ಕಾಣಿಸೋದಿಲ್ಲ. ಆ ರೌಂಡಿಂಗ್ಸ್ ಹತ್ರ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಹ್ಯಾಂಡನ್ನು ಬಳಸ್ಕೊಂಡು ನಾವು ಆ ಕ್ಲಾತನ್ನು ಈ ಥರ ರೌಂಡಾಗಿ ತಿರುಗಿಸ್ಕೋಬೇಕು. ಈ ಟಿಪ್ಪನ್ನ ನೀವು ಫಾಲೋ ಮಾಡಿ ನೋಡಿ ಯಾವ ರೀತಿ ನಮಗೆ ಆ ರೌಂಡ್ ಶೇಪ್ಸ್ ಹತ್ರ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಅಂತ ನೀವೇ ಹೇಳ್ತೀರಾ. ನೋಡಿ, ಎಷ್ಟು ಸಣ್ಣದಾಗಿ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ನಾವು ಈ ಪೈಪಿಂಗನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನಿಲ್ಲಿ ಆಪೋಸಿಟ್ ಕಲರಲ್ಲಿ ಪೈಪಿಂಗ್ನ ಸ್ಟಿಚ್ ಮಾಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದು ನಾನು ಎಷ್ಟು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಿದ್ದೀನಿ ಅಂತ. ನಾನಿಲ್ಲಿ ಸೇಮ್ ಕಲರಲ್ಲಿ ನಾನು ಪೈಪಿಂಗನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ಸರಿಯಾಗಿ ಕಾಣಿಸ್ತಿಲ್ಲ ಅಂತ ನನಗೆ ಕ್ಲಿಯರಾಗಿ ಅರ್ಥ ಆಗ್ತಿದೆ. ನೆಕ್ಸ್ಟ್ ಟೈಮ್ ನಾನು ಆಪೋಸಿಟ್ ಕಲರಲ್ಲಿ ಈ ರೀತಿ ನಾರ್ಮಲ್ ಪೈಪಿಂಗ್ನ ಸ್ಟಿಚ್ ಮಾಡುವಾಗ ಖಂಡಿತವಾಗ್ಲೂ ವೀಡಿಯೋನ ಮಾಡಿ ಹಾಕ್ತೀನಿ. ಯಾವ ರೀತಿ ನಾವು ಸಣ್ಣದಾಗಿ ನಾವು ಯಾವುದೇ ರೀತಿ ದಾರನ ಅಂದರೆ ಥ್ರೆಡ್ ಪೈಪಿಂಗ್ಸ್ನ ಬಳಸದೆ ನಾವು ಚಿಕ್ಕದಾಗಿ ನಾವು ಕ್ಲಾತಿಂದ ನೆಕ್ಗೆ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಕಾರ್ನರ್ಸ್ ಹತ್ರ ಬಂದಾಗ ಸೇಮ್ ನೀವು ಸರ್ಕಲ್ ಶೇಪಲ್ಲಿ ನೀವು ಕ್ಲಾತನ್ನು ತಿರುಗಿಸ್ಕೊಂಡಾಗ ಮಾತ್ರ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬಾಡಿ ಮೇಲೆ ಅನ್ನೋದು ಕೂತ್ಕೊಳ್ಳುತ್ತೆ. ನೋಡಿ, ಕಾಜಾಪಟ್ಟಿ ಸೈಡ್ ಬಂದಾಗ ಈ ರೀತಿ ನಾವೇನು ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡಿರ್ತೀವೋ ಅದನ್ನು ಈ ರೀತಿ ನೀಟಾಗಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕೂಡ ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈಗ ನೆಕ್ ಪೂರ್ತಿ ನಾವು ಪೈಪಿಂಗನ್ನು ಸ್ಟಿಚ್ ಮಾಡಿದ ಆಯಿತು. ನೋಡಿ ಯಾವ ರೀತಿ ಎಷ್ಟು ಸಣ್ಣದಾಗಿ ನಾನು ಪೈಪಿಂಗನ್ನು ಸ್ಟಿಚ್ ಮಾಡಿದ್ದೀನಿ. ನೋಡಿ, ಹಾಗೆ ಹಿಂದೆಗಡೆ ಕೂಡ ನಿಮ್ಗೆ ಯಾವುದೇ ರೀತಿ ಆ ಖರ್ಚುಗಳು ಅನ್ನೋದು ಏನೂ ಕಾಣಿಸ್ದಿರೋ ಫಿನಿಶಿಂಗ್ ನೀಟಾಗಿ ಕಾಣಿಸ್ತಿದೆ. ನೋಡಿ, ಇದನ್ನು ಥ್ರೆಡ್ ಪೈಪಿಂಗ್ ಪಕ್ಕದಲ್ಲಿ ಇಟ್ಟು ಕೂಡ ತೋರಿಸ್ತೀನಿ. ನೋಡಿ, ಸೇಮ್ ಥ್ರೆಡ್ ಪೈಪಿಂಗಿಗಿಂತ ಇನ್ನೂ ಸಣ್ಣದಾಗಿ ನಮಗೆ ಇಲ್ಲಿ ಕ್ಲಾತಿಂದ ಪೈಪಿಂಗನ್ನು ಮಾಡ್ಕೊಂಡಿರೋದು ಕಾಣಿಸ್ತಿದೆ. ನೋಡಿ, ನೀವೇ ನೋಡ್ತಿದ್ರಲ್ಲ ನಮ್ಗೆ ಯಾವ ರೀತಿ ಪೈಪಿಂಗನ್ನ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ವಿ ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಒಂದು ವೇಳೆ ಯೂಸ್ಫುಲ್ ಆಗಿದೆ ಖಂಡಿತವಾಗ್ಲೂ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಆ ಕಾರ್ನರ್ಸ್ ಹತ್ರ ನಮಗೆ ಆ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ. ನೀವು ಆ ರೀತಿ ಕ್ರಾಸಾಗಿ ಕ್ಲಾತನ್ನು ತಿರುಗಿಸ್ಕೊಂಡು ಸ್ಟಿಚ್ ಮಾಡಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಥ್ರೆಡ್ ಪೈಪಿಂಗ್ ಅಷ್ಟೇ ಸಣ್ಣದಾಗಿ ನಾವು ಕ್ಲಾತಿಂದ ನಾವು ನೆಕ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಆ ಟರ್ನಿಂಗ್ಸ್ ಹತ್ರ ಕೂಡ ನಮಗೆ ಎಲ್ಲೂ ಕೂಡ ಆ ಪೈಪಿಂಗ್ ಅನ್ನೋದು ಮೇಲೆಗೆ ಎತ್ಕೊಂಡಂಗೆ ಕಾಣಿಸ್ತಿಲ್ಲ. ಅಂದರೆ ಕೆಲವೊಂದು ಸಲ ನಾವು ಪೈಪಿಂಗನ್ನು ಮಾಡಿದಾಗ ಆ ರೌಂಡ್ ಶೇಪ್ ಹತ್ರ ಪೈಪಿಂಗ್ ಅನ್ನೋದು ಈ ಥರ ತಿರ್ಕೊಂಡಂಗೆ ಕಾಣಿಸುತ್ತೆ. ಆಗ ನಾವು ಐರನ್ ಮಾಡಲೇಬೇಕಾಗುತ್ತೆ. ನೋಡಿ, ಇಲ್ಲಿ ಯಾವುದೇ ರೀತಿ ನಮ್ಗೆ ಆ ಥರ ಕಾಣಿಸ್ತಿಲ್ಲ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.